ಇವರಿಗೆ ರಾಜಕೀಯವಾಗಿ ತೀಟೆಗಳು ತೀರಿಸ್ಕೊಳ್ಳಕ್ಕೆ ಇಲ್ಲ ಸಲ್ಲದೆ ಇರೋದು, ಅದಕ್ಕೂ ನಾನು ಮಂತ್ರಿ ಆಗಿರೋದಕ್ಕೂ ಯಾವುದೂ ಸಂಬಂಧನೇ ಇಲ್ಲ. ಚೆಕ್ ಮಾಡ್ಲಿ, ಲೋಕಾಯುಕ್ತಗೆ ಕೊಡ್ಲಿ ಬಿಡಿ. ಲೋಕಾಯುಕ್ತಗೆ ಕೊಟ್ಟು ಅವರು ತನಿಖೆ ಮಾಡ್ತಾರಲ್ಲ, ನಿಷ್ಪಕ್ಷಪಾತವಾಗಿ ಸ್ವತಂತ್ರ ತನಿಖಾ ಸಂಸ್ಥೆ ಇದೆ, ಅವರಿಗೆ ಕೊಟ್ಟು ತನಿಖೆ ಮಾಡಿಸ್ಲಿ. ಏನಾದ್ರೂ ಸತ್ಯಾಂಶ ಬಂದ್ರೆ ಅದಕ್ಕೆ ಎಲ್ಲರೂ ತಲೆ ಬಾಗ್ಬೇಕಾಗುತ್ತೆ. ನಾನ್ ಮಂತ್ರಿ ಆಗಿದ್ರು ಕೂಡ ತಲೆ ಬಾಗ್ಬೇಕಾಗುತ್ತೆ. ಕೊಡ್ಲಿ, DC ಅವರಿಗೆ ಕೊಟ್ಟು ಎನ್ಕ್ವೈರಿ ಮಾಡಕ್ ಹೇಳಿ, DC ಅವ್ರು ಮಾಡ್ತಾರೆ. ನಾನು ಯಾಕೆಂದ್ರೆ ನಾವು ಮಂತ್ರಿ ಆಗಿದ್ಕೊಂಡು ನಾವೇ ತನಿಖೆ ಮಾಡ್ತೀವಿ ಅಂದ್ರೆ ನೀವು ಅದಕ್ಕೂ ಇನ್ನೊಂದ್ ತರ ಹೇಳ್ತೀರಾ. ಅದಕ್ಕೆ ನೇರವಾಗಿ ಹಿಂಗ್ ಸುತ್ತಿ ಬಳಸಿ ಯಾಕೆ? ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತದವ್ರು ಇದ್ದಾರೆ, ಅವ್ರು ತನಿಖೆ ಮಾಡ್ಲಿ ಅಂತ ಯಾಕೆ ಹೇಳಿದೆ ಅಂದ್ರೆ, ನಾನು ನಿಮ್ಗೆ ಸರ್ಕಾರದಿಂದ ತನಿಖೆ ಮಾಡಿಸ್ತೀನಿ ಅಂದ್ರೆ ನೀವು ಮಂತ್ರಿ ಅಂತ ಹೇಳ್ತೀರಿ. ಯಾಕೆ ಬೇಕು? ಯಾವುದೋ ಪಿತ್ರಾರ್ಜಿತ ಆಸ್ತಿ ಇದು, ಯಾವುದೋ ಕಾಲದಿಂದ ನಮ್ಗೆ ಬಂದಿರೋದು. ನಮ್ ತಾತ ಅವರು ಖರೀದಿ ಮಾಡಿ ಅವರಿಂದ ನಮ್ಗೆ ಭಾಗವಾಗಿ ಬಂದಿರತಕ್ಕಂತ ಜಮೀನು, ಅದರಲ್ಲಿ ತಗೊಂಡ್ ಬಂದ್ಬಿಟ್ಟು ಇವತ್ತು ರಾಜಕೀಯವಾಗಿ ಕೆಸರು ಎರಚಾಟ ಮಾಡೋದು, ಅದನ್ನೇ ಉದ್ಯೋಗ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು. ಕೆಲವ್ರಿಗೆ ಅದು ವೃತ್ತಿನೂ ಇರಬಹುದು, ಅಭ್ಯಾಸನೂ ಇರಬಹುದು, ಅದು ಅವ್ರ ಕೆಲಸ. ಅದಕ್ಕಾಗಿನೇ ಸ್ವತಂತ್ರ ತನಿಖಾ ಸಂಸ್ಥೆಗಳಿದಾವೆ, ತನಿಖೆ ಮಾಡ್ಲಿ. ಕಾನೂನು ಪ್ರಕಾರ ನಾನು ನಡ್ಕೋಬೇಕು, ಮತ್ತೊಬ್ರು ನಡ್ಕೋಬೇಕು. ಅದಕ್ಕೆ ನಾವು ತಲೆ ಬಾಗ್ತೇವೆ. ತನಿಖೆ ಮಾಡ್ಲಿ. ಈಗ ನಾನೇ ಯಾಕೆ ಸಫಾಯಿ ಕೊಡ್ಬೇಕು? ಯಾರಾದ್ರೂ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಏನಿದೆ ಅನ್ನೋದು ಅವ್ರು ಹೇಳಿ. ನಾನು ಯಾಕೆ? ನಾನು ಮಂತ್ರಿ ಆಗಿದ್ಕೊಂಡು, ಅದು ಕಂದಾಯ ಇಲಾಖೆ ಮಂತ್ರಿ ಆಗಿದ್ಕೊಂಡು ಅದು ಸರಿ ತಪ್ಪು ಅಂತ ನಂದು ವಿಷಯದಲ್ಲಿ ನಾನೇ ಹೇಳೋದಕ್ಕಿಂತ ಬೇರೆಯವ್ರು ಯಾರಾದ್ರೂ ಹೇಳಿ, ಕೊಡ್ಲಿ, ಅಲ್ಲಿಗೆ ದೂರು ಕೊಟ್ಟು ತನಿಖೆ ಮಾಡಿಸಿ. ಆ ತನಿಖೆಗೆ ನಾವು ಸಹಕಾರ ಮಾಡ್ತೀವಿ. ಸರ್, ಕೆರೆ ಜಮೀನು ಮತ್ತೆ ಸಮಾಧಿಯ ಜಮೀನುಗಳನ್ನ ಯಾರೇ ಆಗ್ಲಿ, ಯಾರ ತಾತ ಆಗ್ಲಿ, ಬೇರೆ ಯಾರಾಗ್ಲಿ ತೆಗೆದುಕೊಳ್ಳಲಿಕ್ಕೆ ಕಾನೂನು ಅವಕಾಶ ಇದೆಯಾ? ತನಿಖೆ ಮಾಡ್ಲಿ, ಆಮೇಲೆ ತಾನೇ ಪ್ರಶ್ನೆ. ಅವ್ರು ಏನ್ ಬೇಕೋ ಹೇಳ್ತಾರೆ. ಆರೋಪ ಮಾಡೋರ್ಗೇನು ಯಾವ್ದೋ ಇಲ್ಲಿಂದ ಅಲ್ಲಿಗೆ ಹಾಕಿ, ಅಲ್ಲಿಂದ ಇಲ್ಲಿಗೆ ಹಾಕಿ, ಇರೋದು ಇಲ್ಲದೆ ಇರೋದು ಎಲ್ಲಾ ಸೇರಿಸಿ ಆರೋಪ ಮಾಡ್ತಾರೆ. ಆರೋಪ ಮಾಡೋರ್ಗೆ ಏನ್ ಬೇಕಾದ್ರೂ ಆರೋಪ ಮಾಡ್ಬೋದು. ಆರೋಪ ಮಾಡೋರ್ಗೆ ಯಾವ್ದು ಕಾನೂನು ಇಲ್ಲ. ಆದ್ರೆ ತನಿಖೆ ಮಾಡ್ಬೇಕಾದಾಗ ಎಲ್ಲಾ ಕಾನೂನುಗಳು ಕೂಡ ಬರ್ತದೆ. ತನಿಖೆ ಮಾಡ್ತಕ್ಕಂಥವ್ರು ಹಿಂದೆ ಏನು ನಂತರ ಏನು ಎಲ್ಲವನ್ನೂ ತನಿಖೆ ಮಾಡ್ತಾರೆ. ಅದಕ್ಕಾಗಿ ನಾನು ಹೇಳೋದು ಸ್ವತಂತ್ರವಾಗಿ ತನಿಖೆ ಆಗ್ಲಿ ಅಂತ. ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸರ್, ಅದರಲ್ಲಿ ಕೆರೆ ಅಂತ ಬರ್ದಿರೋದನ್ನ ಗೀಚಿರೋದು ಕೈ ಬರಹ ಇನ್ನೊಂದು ಪ್ರಿಂಟೆಡ್ ಫಾರ್ಮ್ ನೋಡಿ. ಕೈ ಬರಹ ಪಾಣಿ ಇದ್ದಿದ್ದು 2000 ಇಸ್ವಿಗೆ ಮೊದಲು, 2000 ಇಸ್ವಿಗಿಂತ ಮೊದಲು ಕೈ ಬರಹ ಪಾಣಿ ಇದ್ದಿದ್ದು. ಸೊ ಆವಾಗ ಏನಾಗಿದೆ ಅನ್ನೋದು ಕೂಡ ದಾಖಲೆಗಳು ತೆಗೆದು ನೋಡ್ಬೇಕು. ದಾಖಲೆ ತೆಗೆದು ನೋಡಿದ್ಮೇಲೆ ಗೊತ್ತಾಗುತ್ತೆ ಏನಾಗಿದೆ, ಏನ್ ಸರಿಯಾಗಿದ್ಯಾ ತಪ್ಪಾಗಿದ್ಯಾ, ಎಲ್ಲವೂ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದು ನಾವು ಅದಕ್ಕೆ ತನಿಖೆಗೆ ನಾವು ಯಾಕೆ ಎರಡನೇ ಬಾರಿ ಯೋಚನೆ ಮಾಡಬೇಕು? ಸೆಕೆಂಡ್ ಯೋಚನೆ ಮಾಡೋದು ಯಾಕೆ? ಏನಿದ್ರೆ ಅದು ತನಿಖೆ ಆಗ್ಲಿ. ಕಾನೂನು ನಮ್ಗೆಲ್ಲರಿಗೂ ಮೇಲೆ ಇರ್ತಕ್ಕಂಥದ್ದು, ಕಾನೂನು ಕೆಳಗೆ ನಾವಿರೋರು. ಕಾನೂನು ಪ್ರಕಾರ ಏನೇ ಇದ್ರು ಅದಕ್ಕೆ ನಾವು ತಲೆ ಬಾಗ್ತೇವೆ ಅಷ್ಟೇ. ನಮ್ ಸ್ಟ್ಯಾಂಡ್ ತನಿಖೆ ಆಗ್ಲಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆರೋಪ ಮಾಡಿದರೆ ಅದನ್ನ ಅವ್ರು ಕೊಡ್ಲಿ, ಬೇಕಾದ್ರೆ ಲೋಕಾಯುಕ್ತ ಕೊಟ್ಟು ಅವ್ರ ಕಡೆಯಿಂದ ತನಿಖೆ ಮಾಡಿಸಿ ಏನ್ ಲೋಕಾಯುಕ್ತ ಡೈರೆಕ್ಷನ್ ಕೊಡ್ತಾರೆ ನಾವು ತಲೆ ಬಾಗ್ತೇವೆ. ಅದಕ್ಕೆ ಮತ್ತೊಂದು ಎರಡನೇ ವಿಷಯನೇ ಇಲ್ಲ ಅದು ಅಷ್ಟು. ಅಲ್ಲ ನೋಡಿ, ಇದು ರಾಜಕೀಯ ಪ್ರೇರಿತಾನೆ. ಇದರಲ್ಲಿ ಇನ್ನೇನಿದೆ? ರಾಜಕೀಯ ಪ್ರೇರಿತ ಕೆಸರೇರ್ಚುವಂತ ಕೆಲಸ, ಒಬ್ಬರ ಮೇಲೆ ಕಲ್ಲು ಹಾಕೋದು ಬಹಳ ಸಲೀಸು. ಏನೋ ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಅವ್ರಿಗೆ ಸಹಿಸೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಸರೆರ್ಚಾಟ ಮಾಡ್ತಕ್ಕಂಥದ್ದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕಾಗಿ ಈಗ ಅವರು ರಾಜಕೀಯವಾಗಿ ಮಾತಾಡ್ತಾರೆ ಅಂತ ನಾನ್ ಯಾಕೆ ರಾಜಕೀಯವಾಗಿ ಇಳಿಬೇಕು? ಅವ್ರ ಲೆವೆಲ್ ನಾವು ಇಳಿಯಕ್ ಆಗೋದಿಲ್ಲ. ಅವ್ರಿಗೇನಿದೆ? ಅವ್ರಿಗೆ ಯಾವುದೂ ಇಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿ ತಲೆ ಎತ್ಕೊಂಡು ಬದುಕ್ತಾ ಇದ್ದೇವೆ. ನಮ್ಮ ರೆಪ್ಯುಟೇಷನ್ ಅನ್ನ ಹಾಳು ಮಾಡ್ಬೇಕು ಅಂತ ಈ ತರ ಎಲ್ಲ ಮಾಡ್ತಾರೆ. ಹಾಗಾಗಿ ಏನೇ ಇರ್ಲಿ, ತನಿಖೆ ಆದ್ರೆ ಸತ್ಯ ಹೊರಗೆ ಬರ್ತದೆ. ಆ ಸತ್ಯಕ್ಕೆ ನಾವು ತಲೆ ಬಾಗ್ಬೇಕಾಗ್ತದೆ ಅಷ್ಟೇ. ನೋಡಿ, ರಾಜಕೀಯದಲ್ಲಿ ಇಂಥವು ಆರೋಪಗಳು ಬರ್ತಾ ಇರ್ತವೆ. ಆ ಮಟ್ಟಕ್ಕೆ ಈಗ ಸತ್ಯ ಹೊರಗೆ ಬರ್ಲಿ, ಆಮೇಲೆ ಉಳಿದಿದ್ ಮಾತಾಡೋಣ. ಡೆಫಮೇಷನ್ ಹೌದಾ ಇಲ್ಲವಾ,
ನೋಡಿ, ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಸತ್ಯ ಗೊತ್ತಾಗ್ಬೇಕು, ನಮ್ಮದು ಗೊತ್ತಾಗ್ಬೇಕು, ಇನ್ನೊಬ್ಬರದು ಗೊತ್ತಾಗ್ಬೇಕು. ಆ ಸತ್ಯ ಹೊರಗಡೆ ಬರ್ಲಿ, ಆಮೇಲೆ ಸತ್ಯನೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಂತ ನಾನು ನಂಬಿದ್ದೇನೆ. ಅಷ್ಟಕ್ಕೆ ನಾನು ಸ್ಟಿಕ್ ಆಗ್ತೇನೆ. ಸರ್, ಈಗ ತಾವೇನಾದ್ರೂ ಈಗ ದಾಖಲೆಗಳನ್ನೆಲ್ಲ ನೀವು ಹಳೆ ದಾಖಲೆಗಳನ್ನು ತಿಳಿಸಿ ತಾವೇನಾದ್ರೂ ಗೊತ್ತಾಗಿ ಪರಿಶೀಲನೆ ಮಾಡ್ತಾರೆ? ನಾನು ಚೆಕ್ ಮಾಡಿ ನೋಡ್ತೇನೆ, ಅಧಿಕಾರಿಗಳು ನೋಡೋಣ, ಚೆಕ್ ಮಾಡಿ ನೋಡ್ತೇನೆ. ಈಗ ಅದೇ ಮತ್ತೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ರೆ ನೀವು ಅದೇ ಹೇಳ್ತೀರಾ, ನೀವೇ ಸೂಚನೆ ಕೊಟ್ಟು ನಿಮ್ಮನ್ನೇ ತನಿಖೆ ಮಾಡಿ ಅಂದ್ರೆ ಎಷ್ಟು ಮಟ್ಟಿಗೆ ಆಗತ್ತೆ ಅಂತ ನೀವೇ ಹೇಳ್ತೀರಾ. ಅದಕ್ಕೋಸ್ಕರ ಆ ಲೈನ್ಗೆ ಹೋಗ್ಲಿಲ್ಲ ನಾನು, ಅದನ್ನ ನಾನೇ ಬಿಟ್ಬಿಟ್ಟೆ. ಯಾಕಂದ್ರೆ ನಾನು ಹಂಗೆ ಹೇಳಿದ್ರೆ ಇಮಿಡಿಯೇಟ್ಲಿ ನೀವ್ ಹಿಂಗ್ ಹೇಳ್ತೀರಿ, ಅದಕ್ಕೋಸ್ಕರ ಆ ವಿಷಯನೇ ಬೇಡ ಅಂತ ಅಷ್ಟೇ. ಅದಕ್ಕೆ ಅಲ್ಲ, ನೀವ್ ಹೇಳೋದು ಸರಿನೇ, ಅದಕ್ಕೆ ಆ ಲೈನೇ ಬೇಡ, ಇಂಡಿಪೆಂಡೆಂಟ್ ಸಂಸ್ಥೆಯವರು ಮಾಡ್ಲಿ ಅಂತ ನಾನು ಅದಕ್ಕೆ ಸ್ಟ್ರೈಟ್ ಅಲ್ಲಿಗೆ ಹೋಗಿದ್ದು. ಇಲ್ಲಿಗೆ ಹೋಗಿ ಅಲ್ಲಿಗೆ ಬರೋದಕ್ಕಿಂತ ನಾನ್ ಯಾಕೆ ಕೊಡ್ಬೇಕು ಸ್ವಾಮಿ? ನಾವು ನಮ್ಮ ಪಿತರಾಜಿತ್ವಾಗಿ ನಮಗ್ ಬಂದಿರೋ ಆಸ್ತಿ ಸುಮ್ನೆ ನಾನೇ ಹೋಗಿ ಎದ್ದು ಬಿದ್ದು ಹೋಗಿ ಇದ್ ಮೈ ಪರ್ಚ್ಕೊಳ್ಳೋದು ನಮ್ಗೆ ಯಾಕೆ? ಅವ್ರಿಗೇನೋ ಪಾಪ ಬಹಳ ಏನೋ ಇದ್ರಲ್ಲಿ ಏನೋ ಮಾಡ್ಬಿಟ್ಟಿದೀವಿ ಅಂತ. ಯಾವಾಗೋ ನೀವು 78ನೇ ಇಸ್ವಿ ಅಂತ ಹೇಳ್ತೀರಾ, 78ನೇ ಇಸ್ವಿಯಲ್ಲಿ ನನ್ಗೆ 5 ವರ್ಷ ವಯಸ್ಸು ನನ್ಗೆ 2000 ಇಸ್ವಿ ಬೇಕು ಅಂತ ಯಾವ್ದೋ ಇಲ್ಲದೆ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನ್ಸುತ್ತೆ. ಈ ಗರುಡುಪಾಳ್ಯದ ಜಮೀನ್ ಏನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಇದು ಯಾವುದು ಕೂಡ ಗ್ರಾಂಟ್ ಮಾಡಿಸ್ಕೊಂಡಿರುವಂತಹದ್ದಾಗ್ಲಿ ಅಥವಾ ನಾವು ಯಾವ್ದು ಒತ್ತುವರಿ ಮಾಡಿರುವಂತಹದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ. ಹಿಂದೆ ಏನಾಗಿದೆ ಅನ್ನೋದು ಬೇಕಾದ್ರೆ ಯಾರಾದ್ರೂ ಚೆಕ್ ಮಾಡ್ಲಿ. ಇದು ನಮಗೆ ನಮ್ಮ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವಾ, ಅದರ ಮುಖಾಂತರ ವಿಭಾಗ ಆಗಿ ನಮ್ಗೆ ಬಂದಿರೋದು ಹೌದಾ ಅಲ್ವಾ, ಈ ಕಾಲದಲ್ಲಿ ಇದು ಏನಾದ್ರೂ ಆಗಿದೆಯಾ, ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡ್ಲಿ. ಅವರಿಗೆ ಸರ್ಕಾರ ನಾನು ಮಂತ್ರಿ ಆಗಿದ್ದೀನಿ, ಅಧಿಕಾರ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನುವಂತ ಅನುಮಾನ ಏನಾದ್ರೂ ಇದ್ರೆ ಬೇಕಾದ್ರೆ ಲೋಕಾಯುಕ್ತ ಕಡೆಯಿಂದನೂ ಅವರು ತನಿಖೆ ಮಾಡ್ಲಿ. ಅದಕ್ಕೂ ಲೋಕಾಯುಕ್ತ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ಕೋರ್ಟಿಗೆ ಕೇಸ್ ಹಾಕ್ಲಿ. ಸೊ ಎಲ್ಲದಕ್ಕೂ ನಾವು ತಯಾರಿದ್ದೇವೆ. ಸ್ಮಶಾನ ಖರಾಬ್ ಭೂಮಿ ಅಂತ ಇದ್ದು 24ರಲ್ಲಿ ಕೃಷ್ಣಬೈರೇಗೌಡರ ಹೆಸರು ಸೇರ್ಕೊಂಡಿದೆ. 78ರಲ್ಲಿ ನಾನು ಹುಟ್ಟಿ ಇನ್ನ ಅವಾಗ 5 ವರ್ಷ ವಯಸ್ಸು. ಇದು ನಮ್ಮ ತಾತ ಅವರ ಜಮೀನು. ಅವರಿಗೆ 3 ಗಂಡು ಮಕ್ಕಳು, ಚಂದ್ರಾಯಗೌಡರು, ನಮ್ಮ ಚಿಕ್ಕಪ್ಪ ಅವರು, ಅವರ ಶ್ರೀಮತಿಯವರು ವನಜಮ್ಮನವರು. ಅವರಿಗೆ ಇದ್ದಂತ ಭಾಗ ನಾವು ಕುಟುಂಬದಲ್ಲಿ ಪಾಲು ಮಾಡಿಕೊಂಡಾಗ ನಮಗೆ ಪಾಲು ಬಂದಿದೆ, ನಮ್ಗೆ ಪಾಲಾಗಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ತಾತನವರಿಂದ ಬಂದಿರತಕ್ಕಂಥದ್ದು. ಅದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಬೇಕಾದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಲಿ, ಅದಕ್ಕೆ ಸಂಬಂಧಪಟ್ಟಂತ ತನಿಖಾ ಸಂಸ್ಥೆಯವರು, ಅಧಿಕಾರಿಗಳು ತನಿಖೆ ಮಾಡ್ತಾರೆ.